ಬಿಗ್ ಬಾಸ್ ಸೀಸನ್ 12ರ ಫೈನಲ್ ಈಗಾಗಲೇ ಪ್ರಕ್ರಿಯೆ ಆರಂಭ ಆಗಿದೆ. ಸದ್ಯ ಗಿಲ್ಲಿ ಅವರ ಹುಟ್ಟೂರು ದಡದಪುರದಲ್ಲಿ LED ಪರದೆಯನ್ನು ಅಳವಡಿಸಿ ಇದೀಗ ಆ ಒಂದು ಏನು ಫೈನಲ್ ಅನ್ನು ನೋಡೋದಕ್ಕೆ ಎಲ್ಲರ ಜನರು ಕೂಡ ಮುಂದಾಗಿರುವಂಥದ್ದು. ಎಲ್ಲರೂ ಕೂಡ ಇದೀಗ ಕೂತು ಆ ಒಂದು ಬಿಗ್ ಬಾಸ್ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ನಮ್ಮ ಜೊತೆ ಗಿಲ್ಲಿ ಅವರ ಸ್ನೇಹಿತ ಮಧು ಮತ್ತು ಕಿರಣ್ ಇರುವಂಥದ್ದು. ನೇರವಾಗಿ ಅವರಿಬ್ಬರನ್ನು ಕೂಡ ಮಾತನಾಡಿಸ್ತೀನಿ. ಆತ್ಮೀಯ ಸ್ನೇಹಿತರು ಗಿಲ್ಲಿಗೆ. ಬ್ರದರ್, ಹಿಂದೆ ನಾನು ಕೂಡ ನಿಮ್ಮ ಊರಿಗೆ ಬಂದಿದ್ದೆ. ಆ ಸಂದರ್ಭದಲ್ಲಿ ನೀವು ಕೂಡ ಹೇಳ್ತಾ ಇದ್ರಿ, ಅಂದರೆ ಗಿಲ್ಲಿ ಅವರು ಗೆಲ್ಲುವ ಕ್ಯಾಂಡಿಡೇಟ್ ಅಂತ. ಸದ್ಯ ಇದೀಗ ಎಲ್ಲರೂ ಕೂಡ ಗಿಲ್ಲಿ ಗೆದ್ದಾಗಿದೆ, ಇನ್ನೂ ಘೋಷಣೆ ಆಗಿಲ್ಲ, ಆದರೂ ಕೂಡ ಗೆದ್ದಾಗಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ LED ಸ್ಕ್ರೀನ್ ಹಾಕಿ ಅಳವಡಿಸಿದ್ರ, ಎಲ್ಲರೂ ಕೂಡ ಕೂತ್ ನೋಡ್ತಾ ಇದ್ದಾರೆ. ಯಾವ ರೀತಿ ಸೆಲೆಬ್ರೇಷನ್ ತಯಾರಿ ಆಗಿದ್ದೀರಾ ಸರ್? ಸೆಲೆಬ್ರೇಷನ್ ಅಂದರೆ ಈಗ ಆಲ್ರೆಡಿ ಪಟಾಕಿ ತಂದಿದ್ದೀವಿ 10,000 ರೂಪಾಯಿಗೆ. ಅವರು ಸುದೀಪ್ ಸರ್ ಕೈ ಎತ್ತುವರೆಗೂ ಹೊಡೆಯಲ್ಲ, ಕೈ ಎತ್ತಿದ ಮೇಲೆ ಪಟಾಕಿ ಹೊಡಿತೀವಿ. ಹಾಗೆ ಇನ್ನೇನು ಅಂದರೆ ಇಲ್ಲಿಂದ ಮಳವಳ್ಳಿವರೆಗೂ ತುಂಬ ಬ್ಯಾನರೆಲ್ಲ ಹೊಡೆಸಿದ್ದೀವಿ. ನಾಳೆ 3 ಗಂಟೆಗೆ ತುಂಬ DJ ಮುಖಾಂತರ ಸೆಕ್ಯೂರಿಟಿ ಪೊಲೀಸರುಗಳು ಒಂದು 200 ಜನ ಪೊಲೀಸ್ ಪತ್ನಿ ಅಂತ ಅವ್ರು ಹೇಳಿದ್ದಾರೆ. ಅವ್ರ ಮುಖಾಂತರ ಮಳವಳ್ಳಿ ಮೆರವಣಿಗೆ ಅಲ್ಲಿಂದ ನಮ್ಮ ಬಸವನಗುಡಿ ಹತ್ರ ಬಂದು ಒಂದು ಅಭಿಷೇಕ ಮಾಡಬೇಕು ಅಂತ ನಾನೇನು ಒಪ್ಪಿದ್ದೀವಿ. ಇಲ್ಲ ಅಭಿಷೇಕ ಮುಗಿಸ್ಕೊಂಡು ಅವ್ರ ಮನೆಗೆ ತಗೊಂಡೋಗಿ ಬಿಡೋದು ನಮ್ಮ ಜವಾಬ್ದಾರಿ. ಅಂದರೆ ಗಿಲ್ಲಿ ಗೆದ್ದೇ ಗೆಲ್ತಾರೆ ಅಂತ ಈಗಲೂ ಕೂಡ ನಂಬಿಕೆ ಇದೆ ನಿಮ್ಗೆ? ಆಲ್ರೆಡಿ ಗೆದ್ದಾಗಿದೆ ಸರ್, ಗೆದ್ದಾಗಿದೆ 100% ಗೆದ್ದಿದ್ದಾರೆ. ಸ್ವಲ್ಪ ಇನ್ನೂ ಸೆಲೆಬ್ರಿಟಿ ಮಾಡಿಲ್ಲ, ಸ್ವಲ್ಪ ಅವರು ಹೇಳೋವರೆಗೂ ತಡಿತೀವಿ. ಆಮೇಲೆ ಪಟಾಕಿ ಎಲ್ಲ ರೆಡಿ ಇದೆ, ಆಲ್ರೆಡಿ ಹೊಡಿತೀವಿ. ಅದಕ್ಕೋಸ್ಕರ ಊರ ಸುತ್ತಮುತ್ತ ಜನ ಎಲ್ಲ ಒಂದು LED ಹಾಕ್ಸ್ರಿ ಅಂದರು. ಅದಕ್ಕೆ ವ್ಯವಸ್ಥೆ ಮಾಡಿ LED ಹಾಕ್ಸ್ತೆ ನೋಡ್ತಾ ಇದ್ದಾರೆ. ಎಲ್ಲ ತುಂಬ ಖುಷಿ ಆಗ್ತದೆ ಸರ್. ಬ್ರದರ್, ನೀವು ಹೇಳಿ, ನೀವು ಕೂಡ ಬೆಂಗಳೂರಿನಲ್ಲಿ ಜೊತೆಲಿದ್ದವರು, ಒಂದೇ ರೂಮ್ಮೇಟು, ಇಲ್ಲೂ ಕೂಡ ಕ್ಲಾಸ್ಮೇಟು. ನಿಮ್ಮ ಸ್ನೇಹಿತ ಇವತ್ತು ಫೈನಲ್ಗೆ ಹೋಗಿ ತಲುಪಿದ್ದಾರೆ, ಏನು ಹೇಳ್ತೀರಾ? ನಮ್ಮ ಗೆಳೆಯ ಗೆಲ್ತಾನೆ ಅಂತ ನಾನು ಅವತ್ತೇ ಹೇಳಿದೆ. ನಾವು ರೂಮ್ಮೆಂಟು ಎಲ್ಲನೂ ಇದು ಮಾಡ್ಕೊಂಡು ಬಂದಿದ್ದೀವಿ. ಅದೆಲ್ಲ ಹೇಳಲ್ಲ. ನಾನು ಅವತ್ತು ಬಂದಾಗಲೂ ಅಷ್ಟೇ, ನನ್ನ ಗೆಳೆಯ ಗೆದ್ದೇ ಗೆಲ್ತಾನೆ, ಬಿಗ್ ಬಾಸಿಂದ ಗೆದ್ದು ಬಂದೇ ಬರ್ತಾನೆ, ಕಪ್ ತಂದೆ ತರ್ತಾನೆ ಅಂತ ಅವತ್ತು ಹೇಳಿದೆ. ಇವತ್ತು ನಾವು ಇನ್ನೂ ಗೆದ್ದೇ ಇಲ್ಲ. ಅವನು ಅಲ್ಲಿ ನಾವು ಮದುವೆ ಹೇಳುವಂಗೆ ಆವಾಗ ರೆಡಿ ಮಾಡ್ಕೊಂಡಿದ್ದೀವಿ. ನಾವು ಮಳವಳ್ಳಿಯಿಂದ ಪೊಲೀಸ್ ಇದೆಲ್ಲ ತಗೊಂಡು ಪುನಃ ಬೆಳಗ್ಗೆಯಿಂದನೂ ನಾನು ಬಿಗ್ ಬಾಸ್ಗೆ ಹೋಗ್ಬೇಕು. ಇವಾಗ ಇದು ಮುಗಿಸ್ಕೊಂಡು ಇವಾಗ ಹೋಗ್ಬೇಕು. ಇವಾಗ ನೈಟು ಅಲ್ಲಿ ಕರ್ಕೊಂಡು ನೈಟ್ 11:30 12 ಗಂಟೆ ಆಗುತ್ತೇನೋ, ಅಲ್ಲಿ ಕರ್ಕೊಂಡು ಬರಲೇಬೇಕು. ನಾವು ಹೋಗ್ಬೇಕು ಇವಾಗ. ನನ್ನ ಗೆಳೆಯ ಗೆದ್ದೇ ಗೆಲ್ತಾನೆ ನನಗೆ ಅವಾಗಿಂದನೂ ಗೊತ್ತು. ಮತ್ತು ಇನ್ನೊಂದೇನೆಂದರೆ ಇಲ್ಲಿ ಊರಲ್ಲೆಲ್ಲ ಇದೆಲ್ಲ ಹಾಕ್ಸಿ ಇದೆಲ್ಲ ಮಾಡ್ತಾವೆ ಅಂದರೆ ಇದು ಪಟಾಕಿ ಎಲ್ಲ ತಗೊಂಡು ಎಲ್ಲ ನಾವು ಬಂದಿದ್ದೀವಿ. ಅವೆಲ್ಲ ಹೊಡಿಬೇಕು ಇವಾಗ. ಆದರೆ ಅಣ್ಣ ಹೆಂಗೆ ಹೇಳು, ಹೆಂಗೆ ಅಂದರೆ ನೀನು ಹೇಳು ನನಗೆ. ಆ ಥರ ಅಣ್ಣ, ನಾವು ನನ್ನ ಗೆಳೆಯ ಗೆಲ್ಲಬೇಕು ಅಂತ ನನಗೆ ಖುಷಿ ಅಣ್ಣ ಅಷ್ಟೇ. ಗಿಲ್ಲಿ ನೋಡಿದಿರಿ, ಬಿಗ್ ಬಾಸಲ್ಲಿ ನೋಡಿದಿರಿ, ಆದರೆ ರೂಮ್ಮೇಟ್ ಆಗಿದ್ದಂಥವ್ರು. ಆಗ ಹೇಗಿತ್ತು ಒಡನಾಟ ನಿಮ್ಮ ನಡುವೆ? ಹಿಂದೆ ಕೂಡ ಹೇಳಿದ್ರಿ ಎಷ್ಟು ಖುಷಿ ಆಗ್ತಾ ಇದೆ ಅಂತ. ಆದರೂ ಅಣ್ಣ ಅದು ನಮ್ಮ ಒಡನಾಟ ಅಲ್ಲ. ನಾವು ಜೊತೆಲಿ ಮಲಗ್ತಿದ್ದೋ, ಜೊತೆಲಿ ಇದು ಮಾಡ್ತಿದ್ದೋ. ಅದಕ್ಕಿಂತನೂ ಇವಾಗ ಹಿಂಗಾದ್ಮೇಲೆ ಕ್ರೇಜ್ ಅಂದ್ರೆ ನನಗೆ ಖುಷಿ ಅಲ್ವಾ? ಊರಿನವರೆಲ್ಲ ಎಷ್ಟು ಖುಷಿ ಪಡ್ತಾ ಇದ್ದಾರೆ? ಜಾಸ್ತಿ ಅಣ್ಣ. ನಮ್ಮೂರಲ್ಲ ಅಣ್ಣ, ನಮ್ಮೂರಿಗೆ ಹೆಚ್ಚು ಇಡೀ ಕರ್ನಾಟಕನೇ ಅವನು ಇದಾಯ್ತದೆ. ನೀವೇನು ಹೇಳ್ತೀರಾ? ಗಿಲ್ಲಿ ಇನ್ನೇನು ಗೆಲುವು ಹತ್ತಿರದಲ್ಲಿದ್ದಾರೆ, ಏನು ಹೇಳ್ತೀರಾ? ಸರ್, ನಮ್ಮದೇ ಕಪ್ಪು ಬಿಡಿ ಸರ್, ನಮ್ಮದೇ ಕಪ್ಪು. ನಮ್ಮ ಅಣ್ಣ ಗಿಲ್ಲಿ ಗೆದ್ದು ಬಂದೇ ಬರ್ತಾರೆ, ಆ ಕಾನ್ಫಿಡೆಂಟ್ ನಮಗಿದೆ. ಆದರೂ ಖುಷಿ, ತುಂಬ ಕಾತುರದಿಂದ ಕಾಯ್ತಾ ಇದ್ದೀವಿ. ಗೆದ್ದು ಬಂದ ಮೇಲೆ ಮಾತ್ರ ಒಂದು ಹಬ್ಬನೇ ಮಾಡ್ತೀವಿ ಸರ್. ಅಂದರೆ ಹಬ್ಬ ಯಾವ ರೀತಿ ಸೆಲೆಬ್ರೇಷನ್? ಅಷ್ಟು ಜೋರಾಗಿ ಮಾಡ್ತೀರಾ? ಅಷ್ಟು ಭಯಂಕರವಾಗಿ ಮಾಡ್ತೀನಿ ಸರ್. ನಮ್ಮ ಇಡೀ ಮಳವಳ್ಳಿ ತಾಲೂಕು ಎಷ್ಟದೇ ಎಲ್ಲ ಮಾಡ್ತೀವಿ ಸರ್, ಬಿಡಲ್ಲ. ನೀವೇನು ಹೇಳ್ತೀರಾ ಸರ್? ಎಲ್ಲ ಕೂತ್ ನೋಡ್ತಾ ಇದ್ದೀರಿ ಬಿಗ್ ಬಾಸ್ ಫೈನಲ್ ಸರ್. ಗೆದ್ದಾಯ್ತು ಸರ್, ಅವರು ಆಗಲೇ ಗೆದ್ದಾಯ್ತು. ಸಿಡಿ ಹಬ್ಬ ಹೆಂಗೆ ಮಾಡ್ತೀವಿ ಹಂಗೆ ಮಾಡ್ತೀವಿ ಸರ್. ಈಗ ಸಿಡಿ ಹಬ್ಬ ನೆಕ್ಸ್ಟ್ ಸಿಡಿ ಹಬ್ಬ ಗ್ರ್ಯಾಂಡಾಗಿ ಮಾಡ್ತೀವಿ ಸರ್. ಫುಲ್ ಗ್ರ್ಯಾಂಡ್ ಅಂದರೆ ಯಾರು ನೋಡೋಕ್ಕಿರಾಗಲ್ಲಿ ಮಳವಳ್ಳಿ ತಾಲೂಕು ಪೂರ್ತಿ ಗ್ರ್ಯಾಂಡ್ ಸರ್, ಫುಲ್ಲು ಗೆದ್ದಾಗಿದೆ ಸರ್ ಈಗ ಆಲ್ರೆಡಿ. ಇದಿಷ್ಟು ಗಿಲ್ಲಿ ಅವರ ಸ್ನೇಹಿತರು ಮತ್ತು ಗ್ರಾಮಸ್ಥರ ಮಾತಾಗಿರುವಂಥದ್ದು. ಅಂದರೆ ಅವರೆಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು ಗಿಲ್ಲಿ ಈಗಾಗಲೇ ಗೆದ್ದಾಗಿದೆ, ಸಿಡಿ ಹಬ್ಬ ಮುಂದೆ ಇದೆ, ಅದೇ ರೀತಿ ಹಬ್ಬವನ್ನು ಸೆಲೆಬ್ರೇಟ್, ಅಂದರೆ ಈ ಒಂದು ಗೆಲುವನ್ನು ಸೆಲೆಬ್ರೇಟ್ ಮಾಡ್ತೀವಿ. ಅವ್ರಿಗೆ ಅದ್ದೂರಿ ಮೆರವಣಿಗೆ ಮಾಡೋದಕ್ಕೂ ಕೂಡ ನಾವು ಎಲ್ಲ ರೀತಿ ತಯಾರಿಯನ್ನು ಮಾಡ್ಕೊಂಡಿದ್ದೀವಿ. ಈಗಾಗಲೇ ಪಟಾಕಿಯನ್ನು ತರಿಸಿದ್ದೀವಿ. ನಾಳೆ ಮಳವಳ್ಳಿಯಿಂದ ದಡದಪುರವರೆಗೂ ಕೂಡ ಅದ್ದೂರಿ ಮೆರವಣಿಗೆ ಮೂಲಕ ಅವ್ರನ್ನ ಊರಿಗೆ ಕರ್ಕೊಂಡು ಬರ್ತೀವಿ ನಿಟ್ಟಿನಲ್ಲಿ ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ನರ್ಸಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ ಮಂಡ್ಯ.